ಬಿಆರ್ ಪಾಟೀಲ್ ಆಡಿಯೋದಿಂದ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿದೆ. ಶಾಸಕ ಬಿಆರ್ ಪಾಟೀಲ್ಗೆ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತಗೊಂಡಿದ್ದಾರೆ. ಏಕವಚನದಲ್ಲೇ ಬಿಆರ್ ಪಾಟೀಲ್ಗೆ ಸಿಎಂ ಕ್ಲಾಸ್ ತಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಮುಜುಗರ. ಸ್ವಪಕ್ಷದವರೇ ಮಾತಾಡಿದ್ರೆ ಹೇಗೆ, ಹಾಗಾಗಿ ಕ್ಲಾಸ್ ತಗೊಂಡಿದ್ದಾರೆ ಸಿಎಂ. ಏಕವಚನದಲ್ಲೇ ಮಾತಾಡ್ತಿದ್ದಾರೆ ಅನ್ನುವಂತ ಮಾಹಿತಿ. ಒಂದು ಕಡೆಯಲ್ಲಿ ಸ್ನೇಹಿತರು, ಆ ಸಲುಗೆ ಒಂದು ಕಡೆಯಲ್ಲಿ, ಹಾಗಾಗಿ ಪದಪ್ರಯೋಗವನ್ನ ಮಾಡಿದ್ದಾರೆ. ಸಮಸ್ಯೆಗಳೇನಾದ್ರಿದ್ರೆ ನನ್ನ ಹತ್ರ ಬರಬೇಕಿತ್ತು. ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ, ಆ ರೀತಿ ಮಾಡಬಾರ್ದಿತ್ತು. ಸರ್ಕಾರಕ್ಕೆ ಇದರಿಂದ ಮುಜುಗರ ಆಗಿದೆ, ಕೈಕಮಾಂಡ್ ಗರಂ ಆಗಿದೆ. ಮಾಧ್ಯಮಗಳ ಮುಂದೆ ಯಾಕೆ ಹೋದೆ ಅಂತ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈ ಒಂದು ಸ್ಟೇಟ್ಮೆಂಟ್ ಇಂದ ಸರ್ಕಾರಕ್ಕೆ ಆದಂತ ಡ್ಯಾಮೇಜ್ ಇದೆಯಲ್ಲ, ಪ್ರತಿಪಕ್ಷಗಳಿಗೆ ಆಹಾರ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸರ್ಕಾರಕ್ಕಾಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಸಿಎಂ ಮುಂದಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಖಂಡಿತ ಅಶ್ವಿನಿ, ಶಾಸಕರಾದಂತಹ ಬಿಆರ್ ಪಾಟೀಲ್ ಅವರು ಮಾಡಿರ್ತಕ್ಕಂಥ ಆರೋಪಗಳೇನಿತ್ತು ಅದು ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಮತ್ತು ವಿರೋಧ ಪಕ್ಷಗಳಿಗೆ ಆಹಾರವನ್ನ ತಂದುಕೊಟ್ಟಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿಎಂ ಸೇರಿದಂತೆ ಸರ್ಕಾರದ ಮೇಲೆ ಒಂದಷ್ಟು ಗರಂ ಕೂಡ ಆಗಿತ್ತು. ಈ ತರಹ ಬೆಳವಣಿಗೆಗಳಿಗೆ ಯಾಕೆ ಅವಕಾಶ ಕೊಟ್ರೆ ಅನ್ನುವಂಥದ್ದು. ದೆಹಲಿಯಿಂದ ಸಿಎಂ ಸಿದ್ದರಾಮಯ್ಯ ಅವರು ವಾಪಸ್ ಬಂದ ಬಳಿಕ ಯಾರೆಲ್ಲ ಶಾಸಕರು ಅಸಮಾಧಾನ ರೈತರಿದ್ರು ಅವ್ರನ್ನೆಲ್ಲರನ್ನೂ ಕರೆಸಿಕೊಂಡು ಒಂದಷ್ಟು ಚರ್ಚೆಯನ್ನು ನಡೆಸಿದ್ರು. ಪ್ರಮುಖವಾಗಿ ರಾಜ್ಯ ಕಾಯ್ದೆಯವರನ್ನು ಕರೆಸಿಕೊಂಡು ಒಂದಷ್ಟು ಅವರ ಅಹವಾಲನ್ನ ಕೇಳಿದ್ರು. ಇನ್ನು ಉಳಿದಂತೆ ಬಿಆರ್ ಪಾಟೀಲ್ ಅವರು ಈ ಹಿಂದಿನಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತರು ಮತ್ತು ರಾಜಕೀಯ ಆರಂಭದ ದಿನಗಳಿಂದಲೂ ಕೂಡ ಅವರನ್ನ ಬಲ್ಲುವಂತವ್ರು. ಹಾಗಿದ್ದು ಕೂಡ ನೀವು ಯಾಕೆ ಈ ರೀತಿಯಾದಂತಹ ಆರೋಪಗಳನ್ನ ಮಾಡಿದೆ ಅನ್ನುವಂತ ಒಂದಷ್ಟು ಬಿಆರ್ ಪಾಟೀಲ್ ಅವರಿಗೆ ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೇಳಿರ್ತಕ್ಕಂಥದ್ದು. ಇಷ್ಟೊಂದು ಸಲಿಗೆ, ಇಷ್ಟೊಂದು ಆತ್ಮೀಯತೆ ಇದ್ದಾಗಲೂ ಕೂಡ ನನ್ನ ಹತ್ರ ಬರದೆ ಮಾಧ್ಯಮಗಳ ಮುಂದೆ ಯಾಕೆ ಹೋದೆ ಅನ್ನುವಂತ ಒಂದು ಆಕ್ರೋಶವನ್ನು ವ್ಯಕ್ತ ಹಾಕಿದ್ದು ಮತ್ತು ಈ ತರಹದ ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಯಾಕೆ ಹೇಳುವಂತದ್ದು, ಅದನ್ನ ನನ್ನ ಮುಂದೆ ಗಮನಕ್ಕೆ ತಂದು ನಾನೇ ಬಗೆಹರಿಸಿದ್ದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮತ್ತು ಏಕವಚನದಲ್ಲಿ, ಅಂದ್ರೆ ಆತ್ಮೀಯರಾಗಿರೋ ಕಾರಣಕ್ಕಾಗಿ ಏಕವಚನದಲ್ಲಿ ಮೊದಲಿನಿಂದಲೂ ಮಾತನಾಡ್ಕೋತಾರೆ. ಹಾಗಾಗಿ ಏಕವಚನದಲ್ಲಿ ಒಂದಷ್ಟು ಬುದ್ಧಿವಾದ ಹೇಳಿದ್ದಾರೆ ಅನ್ನುವಂತ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರ್ತಕ್ಕಂಥದ್ದು. ಮತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮಗಳ ಮುಂದೆ ಯಾವುದೇ ವಿಚಾರಗಳನ್ನ ಹಂಚ್ಕೋಬಾರದು ಅನ್ನುವಂತ ಒಂದು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಬಿಆರ್ ಪಾಟೀಲ್ ಅವರಿಗೆ ಮಾಡಿ ಕಳಿಸಿದ್ದಾರೆ. ಆ ಕಾರಣಕ್ಕಾಗಿ ಸಿಎಂ ಅವ್ರನ್ನ ಭೇಟಿ ಮಾಡಿ ಬಂದಂತಹ ಬಿಆರ್ ಪಾಟೀಲ್ ಅವರು ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಆ ಮನೆಗೆ ತೆರಳಿದ್ರು. ಎಲ್ಲವನ್ನು ಗಮನಿಸಿದಾಗ ಒಂದಷ್ಟು ಬೆಳವಣಿಗೆಗಳಂತೂ ಆಗಿರತಕ್ಕಂಥದ್ದು ಮತ್ತು ಬಿಆರ್ ಪಾಟೀಲ್ ಅವರು ಖಡಕ್ ವಾರ್ನಿಂಗ್ ಅನ್ನ ತೆಗೆದುಕೊಂಡು ಈಗ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಅಶ್ವಿನಿ, ಬಸವರಾಜ್, ಒಂದು ಕಡೆಯಲ್ಲಿ ಸಿಎಂ ಕ್ಲಾಸ್ ತಗೊಂಡ್ರು, ಹೌದು. ಮತ್ತೊಂದು ಕಡೆಯಲ್ಲಿ ಬಿಆರ್ ಪಾಟೀಲ್ ಈ ಹಿಂದೆ ಕೂಡ ಹೇಳಿದ್ರು, ನನಗೆ ಕೇಳಿದಂತ ಸಂದರ್ಭದಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು. ಅವ್ರು ಇದ್ರ ಬಗ್ಗೆ ಏನ್ ರೆಸ್ಪಾನ್ಸ್ ಕೊಟ್ರು ಸಿಎಂಗೆ? ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ? ಇಲ್ಲ, ಖಂಡಿತವಾಗಿಯೂ ಎರಡು ಕಡೆಯಿಂದನೂ ಆಗಿರತಕ್ಕಂಥದ್ದು. ಈ ಒಂದು ಮಾಧ್ಯಮಗಳಿಗೆ ಹೋಗೋದು ವಿಚಾರಕ್ಕೆ ಸಿಎಂ ಗರಂ ಆದ್ರೂ ಕೂಡ ಆ ತಾಳ್ಮೆಯಿಂದ ಏನಾಗಿದೆ ಅನ್ನುವಂತ ಒಂದಷ್ಟು ವಿಚಾರವನ್ನ ಬಿಆರ್ ಪಾಟೀಲ್ ಅವರಿಂದ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಒಂದಷ್ಟು ಆಗಿರತಕ್ಕಂತಹ ವೈಫಲ್ಯಗಳೇನಿದಾವೆ, ಒಂದಷ್ಟು ಆಗಿರತಕ್ಕಂತಹ ಲೋಪಗಳೇನಿದಾವೆ ಅವುಗಳನ್ನ ನಾನು ಸರಿಪಡಿಸ್ತೇನೆ ಅನ್ನುವಂತ ಭರವಸೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಹಾಗಿದ್ದು ಕೂಡ ಒಂದಷ್ಟು ಬೆಳವಣಿಗೆಗಳು ಮಾತನಾಡದ ಕಾರಣಕ್ಕಾಗಿ, ರಾಜಕೀಯ ಆಹಾರ ಆಗಿರೋ ಕಾರಣಕ್ಕಾಗಿ ಮುಜುಗರ ಎಲ್ಲ ಕಡೆಯಿಂದ ಕೂಡ ಆಗಿದೆ. ಅದನ್ನೆಲ್ಲವನ್ನು ಕೂಡ ತಪ್ಪಿಸಬೇಕಾದ್ರೆ ಒಂದು ಲೋಪವನ್ನ ಸರಿಪಡಿಸಬೇಕು ಮತ್ತೆ ಮುಂದೆ ಯಾವುದೇ ಕಾರಣಕ್ಕೂ ಈ ತರದ ಸಮಸ್ಯೆಗಳು ಉದ್ಭವ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಚಿವರಾದಂತಹ ಜಮೀರ್ ಅಹಮದ್ ಅವರನ್ನು ಕರೆಸಿಕೊಂಡು ಕೂಡ ಕ್ಲಾರಿಫಿಕೇಶನ್ ಸಿಎಂ ಸಿದ್ದರಾಮಯ್ಯ ಅವರು ಪಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಸಚಿವರಿಗೆ ಕ್ಲಾಸ್ ತೆಗೆದುಕೊಳ್ತಕ್ಕಂಥದ್ದು, ಮುಂದೆ ಏನು ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗ್ತದಲ್ಲ ಆ ಸಂದರ್ಭದಲ್ಲಿ ಕೂಡ ಶಾಸಕರಿಗೂ ಕೂಡ ಒಂದಷ್ಟು ತಿಳಿ ಹೇಳಿ ಕೆಲಸವನ್ನು ಮಾಡ್ತಾರೆ ಮತ್ತು ಅವರಿಗೆ ಒಂದಷ್ಟು ಭರವಸೆಗಳನ್ನು, ಅಂದ್ರೆ ಅವರು ಅನುದಾನದ ವಿಚಾರವಾಗಿ ಸಹಜವಾಗಿ ಆಕ್ರೋಶಗೊಂಡಿದ್ದಾರೆ, ಅವರಿಗೆ ಭರವಸೆ ಕೊಡುವಂತ ಕೆಲಸ ಮತ್ತು ಅನುದಾನವನ್ನು ಬಿಡುಗಡೆ ಮಾಡುವಂತ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಮಾಡೋಕೆ ಹೊರಡ್ತಾ ಇದ್ದಾರೆ. ಅಶ್ವಿನಿ. ಓಕೆ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬಿಆರ್ ಪಾಟೀಲ್ ಆಡಿಯೋದಿಂದ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿದೆ. ಶಾಸಕ ಬಿಆರ್ ಪಾಟೀಲ್ಗೆ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತಗೊಂಡಿದ್ದಾರೆ. ಏಕವಚನದಲ್ಲೇ ಬಿಆರ್ ಪಾಟೀಲ್ಗೆ ಸಿಎಂ ಕ್ಲಾಸ್ ತಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಮುಜುಗರ. ಸ್ವಪಕ್ಷದವರೇ ಮಾತಾಡಿದ್ರೆ ಹೇಗೆ, ಹಾಗಾಗಿ ಕ್ಲಾಸ್ ತಗೊಂಡಿದ್ದಾರೆ ಸಿಎಂ. ಏಕವಚನದಲ್ಲೇ ಮಾತಾಡ್ತಿದ್ದಾರೆ ಅನ್ನುವಂತ ಮಾಹಿತಿ. ಒಂದು ಕಡೆಯಲ್ಲಿ ಸ್ನೇಹಿತರು, ಆ ಸಲುಗೆ ಒಂದು ಕಡೆಯಲ್ಲಿ, ಹಾಗಾಗಿ ಪದಪ್ರಯೋಗವನ್ನ ಮಾಡಿದ್ದಾರೆ. ಸಮಸ್ಯೆಗಳೇನಾದ್ರಿದ್ರೆ ನನ್ನ ಹತ್ರ ಬರಬೇಕಿತ್ತು.
ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ, ಆ ರೀತಿ ಮಾಡಬಾರ್ದಿತ್ತು. ಸರ್ಕಾರಕ್ಕೆ ಇದರಿಂದ ಮುಜುಗರ ಆಗಿದೆ, ಹೈಕಮಾಂಡ್ ಗರಂ ಆಗಿದೆ, ಮಾಧ್ಯಮಗಳ ಮುಂದೆ ಯಾಕೆ ಹೋದೆ ಅಂತ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈ ಒಂದು ಸ್ಟೇಟ್ಮೆಂಟ್ ಇಂದ ಸರ್ಕಾರಕ್ಕೆ ಆದಂತ ಡ್ಯಾಮೇಜ್ ಇದೆಯಲ್ಲ, ಪ್ರತಿಪಕ್ಷಗಳಿಗೆ ಆಹಾರ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸರ್ಕಾರಕ್ಕಾಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಸಿಎಂ ಮುಂದಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಖಂಡಿತ ಅಶ್ವಿನಿ, ಶಾಸಕರಾದಂತಹ BR ಪಾಟೀಲ್ ಅವರು ಮಾಡಿರ್ತಕ್ಕಂಥ ಆರೋಪಗಳೇನಿತ್ತು ಅದು ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಮತ್ತು ವಿರೋಧ ಪಕ್ಷಗಳಿಗೆ ಆಹಾರವನ್ನ ತಂದುಕೊಟ್ಟಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿಎಂ ಸೇರಿದಂತೆ ಸರ್ಕಾರದ ಮೇಲೆ ಒಂದಷ್ಟು ಗರಂ ಕೂಡ ಆಗಿತ್ತು. ಈ ತರಹ ಬೆಳವಣಿಗೆಗಳಿಗೆ ಯಾಕೆ ಅವಕಾಶ ಕೊಟ್ರೆ ಅನ್ನುವಂಥದ್ದು. ದೆಹಲಿಯಿಂದ ಸಿಎಂ ಸಿದ್ದರಾಮಯ್ಯ ಅವರು ವಾಪಸ್ ಬಂದ ಬಳಿಕ ಯಾರೆಲ್ಲ ಶಾಸಕರು ಅಸಮಾಧಾನರಿದ್ರು ಅವ್ರನ್ನೆಲ್ಲರನ್ನೂ ಕರೆಸಿಕೊಂಡು ಒಂದಷ್ಟು ಚರ್ಚೆಯನ್ನು ನಡೆಸಿದ್ರು. ಪ್ರಮುಖವಾಗಿ ರಾಜ್ಯ ಕಾಯ್ದೆಯವರನ್ನು ಕರೆಸಿಕೊಂಡು ಒಂದಷ್ಟು ಅವರ ಅಹವಾಲನ್ನ ಕೇಳಿದ್ರು. ಇನ್ನು ಉಳಿದಂತೆ BR ಪಾಟೀಲ್ ಅವರು ಈ ಹಿಂದಿನಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತರು ಮತ್ತು ರಾಜಕೀಯ ಆರಂಭದ ದಿನಗಳಿಂದಲೂ ಕೂಡ ಅವರನ್ನ ಬಲ್ಲಂತವ್ರು. ಹಾಗಿದ್ದು ಕೂಡ ನೀವು ಯಾಕೆ ಈ ರೀತಿಯಾದಂತಹ ಆರೋಪಗಳನ್ನ ಮಾಡಿದೆ ಅನ್ನುವಂತ ಒಂದಷ್ಟು BR ಪಾಟೀಲ್ ಅವರಿಗೆ ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೇಳಿರ್ತಕ್ಕಂಥದ್ದು. ಇಷ್ಟೊಂದು ಸಲಿಗೆ, ಇಷ್ಟೊಂದು ಆತ್ಮೀಯತೆ ಇದ್ದಾಗಲೂ ಕೂಡ ನನ್ನ ಹತ್ರ ಬರದೆ ಮಾಧ್ಯಮಗಳ ಮುಂದೆ ಯಾಕೆ ಹೋದೆ ಅನ್ನುವಂತ ಒಂದು ಆಕ್ರೋಶವನ್ನು ವ್ಯಕ್ತ ಹಾಕಿದ್ದು ಮತ್ತು ಈ ತರಹದ ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಯಾಕೆ ಹೇಳುವಂತದ್ದು, ಅದನ್ನ ನನ್ನ ಮುಂದೆ ಗಮನಕ್ಕೆ ತಂದು ನಾನೇ ಬಗೆಹರಿಸಿದ್ದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮತ್ತು ಏಕವಚನದಲ್ಲಿ, ಅಂದ್ರೆ ಆತ್ಮೀಯರಾಗಿರೋ ಕಾರಣಕ್ಕಾಗಿ ಏಕವಚನದಲ್ಲಿ ಮೊದಲಿನಿಂದಲೂ ಮಾತನಾಡ್ಕೋತಾರೆ. ಹಾಗಾಗಿ ಏಕವಚನದಲ್ಲಿ ಒಂದಷ್ಟು ಬುದ್ಧಿವಾದ ಹೇಳಿದ್ದಾರೆ ಅನ್ನುವಂತ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರ್ತಕ್ಕಂಥದ್ದು. ಮತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮಗಳ ಮುಂದೆ ಯಾವುದೇ ವಿಚಾರಗಳನ್ನ ಹಂಚ್ಕೋಬಾರದು ಅನ್ನುವಂತ ಒಂದು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು BR ಪಾಟೀಲ್ ಅವರಿಗೆ ಮಾಡಿ ಕಳಿಸಿದ್ದಾರೆ. ಆ ಕಾರಣಕ್ಕಾಗಿ ಸಿಎಂ ಅವ್ರನ್ನ ಭೇಟಿ ಮಾಡಿ ಬಂದಂತಹ BR ಪಾಟೀಲ್ ಅವರು ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಆ ಮನೆಗೆ ತೆರಳಿದ್ರು. ಎಲ್ಲವನ್ನು ಗಮನಿಸಿದಾಗ ಒಂದಷ್ಟು ಬೆಳವಣಿಗೆಗಳಂತೂ ಆಗಿರತಕ್ಕಂಥದ್ದು ಮತ್ತು BR ಪಾಟೀಲ್ ಅವರು ಖಡಕ್ ವಾರ್ನಿಂಗ್ ಅನ್ನ ತೆಗೆದುಕೊಂಡು ಈಗ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಅಶ್ವಿನಿ, ಬಸವರಾಜ್, ಒಂದು ಕಡೆಯಲ್ಲಿ ಸಿಎಂ ಕ್ಲಾಸ್ ತಗೊಂಡ್ರು, ಹೌದು, ಮತ್ತೊಂದು ಕಡೆಯಲ್ಲಿ BR ಪಾಟೀಲ್ ಈ ಹಿಂದೆ ಕೂಡ ಹೇಳಿದ್ರು, ನನಗೆ ಕೇಳಿದಂತ ಸಂದರ್ಭದಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು. ಅವ್ರು ಇದ್ರ ಬಗ್ಗೆ ಏನ್ ರೆಸ್ಪಾನ್ಸ್ ಕೊಟ್ರು ಸಿಎಂಗೆ? ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ? ಇಲ್ಲ, ಖಂಡಿತವಾಗಿಯೂ ಎರಡು ಕಡೆಯಿಂದನೂ ಆಗಿರತಕ್ಕಂಥದ್ದು. ಈ ಒಂದು ಮಾಧ್ಯಮಗಳಿಗೆ ಹೋಗೋದು ವಿಚಾರಕ್ಕೆ ಸಿಎಂ ಗರಂ ಆದ್ರೂ ಕೂಡ ಆ ತಾಳ್ಮೆಯಿಂದ ಏನಾಗಿದೆ ಅನ್ನುವಂತ ಒಂದಷ್ಟು ವಿಚಾರವನ್ನ BR ಪಾಟೀಲ್ ಅವರಿಂದ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಒಂದಷ್ಟು ಆಗಿರತಕ್ಕಂತಹ ವೈಫಲ್ಯಗಳೇನಿದಾವೆ, ಒಂದಷ್ಟು ಆಗಿರತಕ್ಕಂತಹ ಲೋಪಗಳೇನಿದಾವೆ ಅವುಗಳನ್ನ ನಾನು ಸರಿಪಡಿಸ್ತೇನೆ ಅನ್ನುವಂತ ಭರವಸೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಹಾಗಿದ್ದು ಕೂಡ ಒಂದಷ್ಟು ಬೆಳವಣಿಗೆಗಳು ಮಾತನಾಡದ ಕಾರಣಕ್ಕಾಗಿ, ರಾಜಕೀಯ ಆಹಾರ ಆಗಿರೋ ಕಾರಣಕ್ಕಾಗಿ ಮುಜುಗರ ಎಲ್ಲ ಕಡೆಯಿಂದ ಕೂಡ ಆಗಿದೆ. ಅದನ್ನೆಲ್ಲವನ್ನು ಕೂಡ ತಪ್ಪಿಸಬೇಕಾದ್ರೆ ಒಂದು ಲೋಪವನ್ನ ಸರಿಪಡಿಸಬೇಕು ಮತ್ತೆ ಮುಂದೆ ಯಾವುದೇ ಕಾರಣಕ್ಕೂ ಈ ತರದ ಸಮಸ್ಯೆಗಳು ಉದ್ಭವ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಚಿವರಾದಂತಹ ಜಮೀರ್ ಅಹಮದ್ ಅವರನ್ನು ಕರೆಸಿಕೊಂಡು ಕೂಡ ಕ್ಲಾರಿಫಿಕೇಶನ್ ಸಿಎಂ ಸಿದ್ದರಾಮಯ್ಯ ಪಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಸಚಿವರಿಗೆ ಕ್ಲಾಸ್ ತೆಗೆದುಕೊಳ್ತಕ್ಕಂಥದ್ದು, ಮುಂದೆ ಏನು ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗ್ತದಲ್ಲ ಆ ಸಂದರ್ಭದಲ್ಲಿ ಕೂಡ ಶಾಸಕರಿಗೆ ಕೂಡ ಒಂದಷ್ಟು ತಿಳಿ ಹೇಳಿ ಕೆಲಸವನ್ನು ಮಾಡ್ತಾರೆ ಮತ್ತು ಅವರಿಗೆ ಒಂದಷ್ಟು ಭರವಸೆಗಳನ್ನು, ಅಂದ್ರೆ ಅವರ ಅನುದಾನದ ವಿಚಾರವಾಗಿ ಸಹಜವಾಗಿ ಆಕ್ರೋಶಗೊಂಡಿದ್ದಾರೆ. ಅವರಿಗೆ ಭರವಸೆ ಕೊಡುವಂತ ಕೆಲಸ ಮತ್ತು ಅನುದಾನವನ್ನು ಬಿಡುಗಡೆ ಮಾಡುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಮಾಡೋಕೆ ಹೊರಡ್ತಾ ಇದ್ದಾರೆ. ಅಶ್ವಿನಿ. ಓಕೆ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.